ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಚಿಕನ್ ಕೈಮಾ ಸಾರು ಮಾಡ್ತಾ ಇದ್ದೀನಿ. ಯಾವಾಗ್ಲೂ ನಾವು ಮಟನ್ ತಗೊಂಬಂದು ಅಲ್ಲಿ ಮಟನ್ನ ಸ್ಟಾಲಲ್ಲೇ ಕೈಮಾ ಮಾಡ್ಕೊಂಡು ಬರ್ತೀವಿ. ಆದರೆ ನಾನು ಈ ಸತಿ ಚಿಕನ್ ತಗೊಂಬಂದು ಮನೆಯಲ್ಲಿ ಕೈಮಾ ಮಾಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾವು ಚಿಕನ್ ಕೈಮಾನ ಅಂಗಡಿನಲ್ಲಿ ಮಾಡಬಾರ್ದು. ಯಾಕೆ ಅಂತಂದ್ರೆ ಅವರು ಅದರಲ್ಲಿ ಚಿಕ್ಕ ಚಿಕ್ಕ ಮೂಳೆ ಮತ್ತು ಸ್ಕಿನ್ನು, ಕೊಬ್ಬು ಎಲ್ಲ ಹಾಕಿ ಮಾಡಿಬಿಡ್ತಾರೆ. ಸರಿಯಾಗಿ ಉಂಡೆ ಕಟ್ಟಕ್ಕೆ ಬರೋದಿಲ್ಲ, ಬೇಗ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಮನೆಗೆ ಚಿಕನ್ ತಗೊಂಬಂದು ಅದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನೀಗ ಸಾರಿಗೆ ಬೇಕಾಗಿರೋಂಥ ಪದಾರ್ಥನ ಹೇಳ್ತೀನಿ. ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ಇದ್ರ ಜೊತೆಗೆ ನಾನು ಎಣ್ಣೆನೆಲ್ಲ ಹುರ್ಕೊಳೋದಕ್ಕೆ ಹಸಿಮೆಣಸಿನ್ಕಾಯಿ, ಕಾಳು ಮೆಣಸು, ಈರುಳ್ಳಿನ ತೆಗೆದಿಟ್ಕೊಂಡಿದ್ದೀನಿ. ಇವು ಮೂರನ್ನು ನಾವು ಎಣ್ಣೆನಲ್ಲೇ ಹುರ್ಕೋಬೇಕಾಗತ್ತೆ. ಎಣ್ಣೆನಲ್ಲಿ ಹುರ್ಕೊಂಡು ತಣ್ಣಗೆ ಮಾಡಿಕೊಂಡು ಎರಡನ್ನೂ ಒಟ್ಟಿಗೆ ಸೇರಿಸಿ ರುಬ್ಕೋಬೇಕು. ಮತ್ತು ಸಾರಿಗೆ ಬೇಕಾಗಿರೋಷ್ಟು ತೆಂಗಿನಕಾಯಿ ಮತ್ತು ಟೊಮೊಟೊನ ಎತ್ತಿಟ್ಕೊಂಡಿದ್ದೀನಿ. ನಾನು 1 kg ಮಸಾಲೆನ ತಗೊಂಡಿರೋದು. ಕಡಲೆಯನ್ನು ಇಟ್ಕೊಂಡಿದ್ದೀನಿ ಪುಡಿ ಮಾಡಿಕೊಂಡು. ಇದು ಕೈಮಾ ಗಟ್ಟಿ ಬರಬೇಕು, ಒಡಿಬಾರ್ದು ಅನ್ನೋದಕ್ಕೋಸ್ಕರ, ಬೈಂಡಿಂಗ್ ಆಗಲಿ ಅನ್ನೋದಕ್ಕೋಸ್ಕರ ಕಡಲೆನ ಇಟ್ಕೊಂಡಿರೋದು. ಅದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು. ಈಗ ನಾನು ಮಸಾಲೆನ ಮಾಡೋದನ್ನ ತೋರಿಸ್ತೀನಿ. ಈರುಳ್ಳಿನ ಕೆಂಪಿಗೆ ಹುರ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಎಣ್ಣೆ ಹಾಕ್ಕೊಂಡು ಒಂದೊಂದೇನೆ ಹುರ್ಕೊಳ್ಳೋಣ. ಇದಾದಮೇಲೆ ನಾವು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಎಣ್ಣೆನಲ್ಲಿ ಹುರ್ಕೊಳ್ಳೋಣ. ಅದು ಸ್ವಲ್ಪ ಬೆಳ್ಳಗಾಗ್ತಾ ಇದ್ದಂಗೆ ಅದಕ್ಕೆ ನಾವು ಕಾಳು ಮೆಣಸನ್ನು ಹಾಕ್ಕೊಳ್ಳೋಣ. ಕಾಳು ಮೆಣಸು ಹಾಕ್ಕೊಂಡು ಅದನ್ನು ಒಂದೆರಡು ಸುತ್ತಿಸ್ಬಿಟ್ಟು ಅದನ್ನು ಆಫ್ ಮಾಡಿಬಿಡೋಣ ಸ್ಟವ್ನ. ಅದು ಬಾಣಲಿ ಬಿಸಿ ಇರುತ್ತಲ್ಲ, ಅದಕ್ಕೇ ಅದು ಚೆನ್ನಾಗಿ ಹುರ್ಕೊಳತ್ತೆ ಚಟಪಟ ಅಂತಂದು. ತಣ್ಣಗಾದ್ಮೇಲೆ ನಾವು 2 ಮಸಾಲೆನ ಸೇರಿಸಿ ರುಬ್ಕೋಬೇಕು. 2 ಮಸಾಲೆ ಅಂದರೆ ಹುರಿದಿರೋ ಮಸಾಲೆ ಮತ್ತು ಬೆಳ್ಳುಳ್ಳಿ, ಶುಂಠಿ ಎಲ್ಲ ಇಟ್ಕೊಂಡಿದ್ವಲ್ಲ, ಆ ಮಸಾಲೆನ 2 ಸೇರಿಸಿ ರುಬ್ಕೋಬೇಕಾಗತ್ತೆ. ನಾನು ಮಸಾಲೆ ಜಾಸ್ತಿ ತೊಗೊಂಡಿದ್ದೀನಿ, ಯಾಕೆಂದರೆ 1 kg ಕೈಮಾ ಅಲ್ಲ. ಹಾಗಾಗಿ ನೀವೆಷ್ಟು ತೊಗೊಳ್ತೀರೋ ಅದಕ್ಕೆ ತಕ್ಕನಾಗಿ ನೀವು ಮಸಾಲೆನ ಎತ್ತಿಟ್ಕೊಳ್ರಿ. ಈಗ ನಾನು ತೆಂಗಿನಕಾಯಿ, ಟೊಮೊಟೊ 2 ಸಪ್ರೇಟು, ಟೊಮೊಟೊನೂ ಸಪ್ರೇಟು, ತೆಂಗಿನಕಾಯಿ ಮತ್ತು ಮಸಾಲೆ ಎಲ್ಲ ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ. ಹಂಗೆ ರುಬ್ಕೊಂಡೇ ಮಾಡಬೇಕು, ಆವಾಗಲೇ ಸಾರು ಟೇಸ್ಟಾಗಿ ಬರೋದು. ನೋಡಿ ತೋರಿಸ್ತಾ ಇದ್ದೀನಿ. ಟೊಮೊಟೊ, ತೆಂಗಿನಕಾಯಿ ಮತ್ತು ಹಸಿ ಮಸಾಲೆನ ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ. ಈಗ ನಾನು ಕೈಮಾ ಮಾಡೋದನ್ನ ತೋರಿಸ್ತೀನಿ. ನಾನು ಚಿಕನ್ ತಂದಿದ್ದೀನಲ್ಲ, ಅದನ್ನು ಕ್ಲೀನಾಗಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದನ್ನು ಅರ್ಧ ತಕ್ಕೊಂಡು 2 ಸುತ್ತಿಸ್ಬಿಟ್ಟು ಅದಕ್ಕೆ ಅರಿಶಿನ ಪುಡಿ, ಉಪ್ಪಿನ ಪುಡಿ, ಕಡಲೆ ಹಿಟ್ಟು ಮತ್ತು ರುಬ್ಬಿರೋಂಥ ಹಸಿ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎರಡನ್ನೂ ಸೇರಿಸ್ಕೋಬೇಕು, ರುಬ್ಬಿರೋದು ಮತ್ತು ರುಬ್ಬದೇ ಇರೋದು ಎರಡೂ ಸೇರಿಸ್ಕೊಂಡು ಮತ್ತು 2 ಸುತ್ತಿಸ್ಕೋಬೇಕು ಮಿಕ್ಸಿನ. ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ಮತ್ತು ಮಾಂಸನ ದಪ್ಪ ದಪ್ಪ ಇತ್ತು ಅಂತಂದರೆ ಉಂಡೆ ಕಟ್ಟೋಕ್ಕೆ ಬರೋದಿಲ್ಲ. ಹಾಗಾಗಿ ನಾವು 1-2 ಸುತ್ತಿಸ್ಕೋಬೇಕು. ತೀರ ಮೆತ್ತಗಾಗ್ಬಿಡ್ತು ಅಂತಂದರೆ ತಿನ್ನೋಕ್ಕೂ ಚೆನ್ನಾಗಿರೋದಿಲ್ಲ. ಈಗ ಈರುಳ್ಳಿನ ಒಗ್ಗರಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗ್ತಾ ಇದ್ದಂಗೆ ಹಸಿ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಹಸಿ ಮಸಾಲೆ ಫ್ರೈ ಮಾಡ್ಕೋಬೇಕಾದ್ರೆ ಅದು ಎಣ್ಣೆ ಮೇಲ್ಗಡೆ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಮತ್ತು ನಾನು ಇದಕ್ಕೆ ಧನಿಯಾ ಪುಡಿ ಆಗಲಿ ಖಾರದ ಪುಡಿ ಆಗಲಿ ಹಾಕ್ಕೊಂಡಿಲ್ಲ, ಹಸಿ ಮಸಾಲೆ ಇಟ್ಟು ಮಾಡ್ತಾ ಇರೋದು. ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆಗ್ತಿದ್ದಂಗೆ ನಾನು ಟೊಮೊಟೊ ಹಾಕ್ಕೊಳ್ತೀನಿ. ನೋಡಿ, ಒಂದಾದ್ಮೇಲೆ ಒಂದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ಸಾರು ಒಳ್ಳೆ ಘಮನೂ ಬರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವು ಫ್ರೈ ಮಾಡಬೇಕಾದ್ರೆ ನಮಗೆ ಟೇಸ್ಟ್ ಚೆನ್ನಾಗಿ ಗೊತ್ತಾಗೋಗುತ್ತೆ. ನೋಡಿ, ಇದಾಗ್ತಿದ್ದಂಗೆ ನಾನು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿನೂ ಬೇಡ, ಆ ರೀತಿ ಮಾಡ್ಕೊಳ್ಳಿ. ನಿಮ್ಮ ಅದಕ್ಕೆ ಮಾಡ್ಕೋಬೋದು. ನಾನು ಇದಕ್ಕೆ ಉಪ್ಪೆಲ್ಲ ಹಾಕ್ಕೊಂಡು ಕುದಿಯಕ್ಕೆ ಬಿಡ್ತೀನಿ. ನಾವು ಒಂದೇ ಸತಿ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ನಾವು ಕೈಮಾನ ಮಿಕ್ಸ್ ಹಾಕಬೇಕಾಗತ್ತೆ. ನೋಡಿ, ನಾನು ರುಬ್ಬಿಟ್ಟಿರೋ ಕೈಮಾ ಈ ರೀತಿಯಲ್ಲಿದೆ. ಈಗ ಇದನ್ನು ಉಂಡೆ ಕಟ್ಟಿ ರೆಡಿ ಮಾಡಿಕೊಂಡು ನಾವು ಒಂದು ಸತಿ ಸಾರನ್ನ ಟೇಸ್ಟ್ ಮಾಡ್ಕೊಳ್ಳೋಣ. ಕುದಿಬೇಕಾದ್ರೆ ಕರೆಕ್ಟಾಗಿತ್ತು ಅಂದರೆ ಸರಿ, ಇಲ್ಲಾಂದರೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ. ಈಗ ಕೈಮಾನ ಅದರೊಳಗೆ ಬಿಟ್ಕೋಬೇಕು. ಸೈಡಿಂದ ಬಿಟ್ಕೊಳ್ತಾ ಬರಬೇಕು ಕೈಮಾ ಬಿಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಸೌಟಾಕಿ ತಿರುಗಿಸ್ಬಾರ್ದು. ತುಂಬ ಜನ ಹೇಳ್ತಾರೆ, ನಮ್ಮ ಮನೆ ಕೈಮಾ ಮಾಡಿದ್ರೆ ಒಡೆದೋಗ್ಬಿಡುತ್ತೆ, ಅದರಲ್ಲೇ ಕಲಿಸ್ಕೊಂಡು ಹೋಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ ಅಂತಂದು. ಕೈಮಾ ಹಾಕಿದ್ಮೇಲೆ ಅದನ್ನು ಒಂದು 5 ನಿಮಿಷ ಜೋರಾಗಿರೋಂಥ ಊರಿನಲ್ಲಿ
ಕುದಿಯಕ್ಕೆ ಬಿಡಬೇಕು. ಆವಾಗ ಅದು ಬೇಯುತ್ತೆ. ಆಮೇಲೆ ನಾವು ಸೌಟು ಹಾಕಬೇಕು. ಫಸ್ಟಿಗೆ ಸೌಟು ಹಾಕ್ಬಿಟ್ರೆ ಅದು ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸೌಟು ಹಾಕಬಾರ್ದು. ನೋಡಿ, ನಾನು ಕೈಮಾ ಒಂದೂ ಒಡೆದಿಲ್ಲ. ತುಂಬ ಚೆನ್ನಾಗಾಗಿದೆ. ಒಳ್ಳೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತಿನ್ನೋದಕ್ಕಷ್ಟು ಚೆನ್ನಾಗಿರುತ್ತೆ. ಮತ್ತು ನೀರಾಗಿದೆ ಅಂತಂದ್ಬಿಟ್ಟು ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟರೆ ಎಲ್ಲ ನೀರನ್ನು ಗಟ್ಟಿ ಆಗ್ಬಿಡುತ್ತದು. ಕಡಲೆ ಹಾಕಿರ್ತೀವಲ್ವ, ಎಲ್ಲ ಎಳ್ಕೊಂಬಿಡುತ್ತೆ. ಇದನ್ನು ನಾವು ಮುದ್ದೆಗೆ, ಅನ್ನ, ಚಪಾತಿ, ಪರೋಟ, ಗೀ ರೈಸು ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೀವು ಈ ಅಡುಗೆ ಮಾಡಿಕೊಂಡು ತಿಂದು ಟೇಸ್ಟ್ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್.